ಶಿವಲಿಂಗೂರು ಕೇಬಲ್ ಕಾರಲ್ಲಿ ಯೋಗ ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ಲೋ ಆಗುತ್ತೆ. 5 ನಿಮಿಷ ಕುಡಿ ಚೆನ್ನಾಗಿದೆ. ಕೊಡು, ನೀನು ತೆಗಿತೀನಿ. ಶಿವಲಿಂಗೂರ್ ರೋಪೇ ಯೋಗ ನರಸಿಂಹರ ದರ್ಶನ ಫಸ್ಟ್ ಆಯ್ತು ಈಗ. ಅಲ್ಲಿ ದೂರದಲ್ಲಿ ಆಂಜನೇಯ ಸ್ವಾಮಿಯ ಬೆಟ್ಟ. ಅಲ್ಲಿ ನಾವು ಮಸೂರಿ ಹೋಗಿದ್ವಲ್ಲ ಆ ಥರ ಇದೆ, ಆದರೆ ಇದು ಓಪನ್ ಇದೆ. ಇಲ್ಲಿ ಶೆಕೆಗೆ ಮಳೆ ಬಂದರೆ ಹೋಗೋಕ್ಕಾಗಲ್ಲ, ಹೆಂಗೋಗ್ಬಿಡ್ತೀವಿ. ಕಾಣೋದಿಲ್ಲ, ಮುಂದೆ ಕೂತ್ಕೊಂಡ್ರೆ ಬೆಟ್ಟ ಕಾಣುತ್ತೆ. ಫ್ರಂಟ್ ಕೇಬಲ್ ಕಾರು ಗೋಪುರ ಕಾಣಿಸುತ್ತೆ. ಚೆನ್ನಾಗಿದೆ. ಸ್ಟೀಪ್ ಆಗಿದೆ. ಮಳೆಗಾಲದಲ್ಲಿ ಮಾಡಲ್ಲ. And is going back. ನಂತೆಗೆ ಹಾಯ್ ಅಕ್ಕ ಹಿಂಗೆ ಇಟ್ಕೊ. ಝೂಮ್ ಮಾಡಿ ಫೋಕಸ್ ಆಗಲ್ಲ. ಸ್ಟೀಪ್ ಬಂಡೆ ಎಲ್ಲ ಕಾಣುತ್ತೆ. ಯಾವ ಊರು ಕಾಣೋದು? ಶ್ರೀಮತೆ ನಾರಾಯಣಾಯ ನಮಃ. ಯೋ ನಿತ್ಯಮಚ್ಯುತಪದಾಂಬಜಗ್ಮರತ್ಮಯಾಮೋಹಸ್ತೈತ್ರಾಣಿ ಕರುಣಾಯ ಮೇನೆ ಅಸ್ಮದ್ಗುರೋ ಭಗವತೋಸ್ವರಲ್ಲಿ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತ್ಪಯೋನಿಧಿಕೇತನ ಚಕ್ರಪಾಣೇ ಭೋಗೀಂದ್ರ ಭೋಗೋ ನಿರ್ಹಿತ ಪುಣ್ಯಮೂರ್ತೆ ಯೋಗೀಶ ಲಕ್ಷ್ಮೀ ಮಮ ದೇಹಿ ಕರಾವಲಂಬಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಶ್ರೀ ಲಕ್ಷ್ಮೀ ನೃಸಿಂಹ ಪರಬ್ರಹ್ಮಣೇ ನಮಃ. ಕೋಟೆ ಥರ ಇದೆ ನೋಡಿ, ಮೇಲ್ಕೋಟೆನಲ್ಲಿ ಇಲ್ಲ ಅದೇ ಥರನೇ ಇದು ಕಲ್ಲು ಕಟ್ಟಡ. I can see one monkey sitting with its tail there. It's inside or outside? ಹೊರಗಡೆ ಎರಡು ಹೊರಗಡೆ ಇದೆ. ಅಲ್ಲಿ ಬಾಳೆಹಣ್ಣು ಕೊಡ್ತಾರೆ ಅಥವಾ ತೆಂಗಿನಕಾಯಿಗೋಸ್ಕರ. ಇಲ್ಲೂ ನೋಡು ಅಷ್ಟೊಂದಿದೆ. ಹುಷಾರು, ಇದೆಲ್ಲ ಬ್ಯಾಗ್ ಹುಷಾರಾಗಿ ಇಟ್ಕೊಳ್ಳಿ, ಎತ್ಕೊಂಡು ಹೋಗ್ಬಿಡುತ್ತೆ. ಬೆಟ್ಟ ಹತ್ತಬೇಕು ಅಂದರೆ ತುಂಬಾ ಇದಾಗೋದು. ಇವಾಗ ಹತ್ಬೇಕಂದ್ರೆ ಈಗ ಒಂದಕ್ಕೆ ಬರಬೇಕು. ಬೆಳಗ್ಗೆ ಬೇಗ ಬಂದು ಹೋಗ್ಬೇಕಾಯ್ತು. ಇಲ್ಲೇ ಕೂತಿದ್ದೆ.
சொல்லுவா சொல்லுவா. ஓகே ஓகே இந்தாவா ಹಾಂ ರೋಪೇನಲ್ಲಿ ಬಂದ್ವಿ ಶಿವಲಿಂಗೂರು ನರಸಿಂಹಸ್ವಾಮಿ ಬೆಟ್ಟ. ಕಾಲಿಂತಮ್ಮ சொல்லுவா. ಬ್ಯಾಗ್ ಇಟ್ಕೊಂಡೆ ಅಲ್ವಾ ಬ್ಯಾಗು ಹಾಲು ಊಟಲ್ಲ ಕೆಳಗಡೆಗಷ್ಟೇ. ಕಲ್ಯಾಣಿ ಇದೆಯಲ್ಲ ಅದಕ್ಕೆ ಅಲ್ಲಿ ನೋಡಿಲ್ಲ ಕಲ್ಯಾಣಿ ಕೊಳ ಇದೆ. ರೋಪ್ವೇ ಸ್ಟೇಷನಿಂದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ. கால் இது தண்ணி இருக்கா இங்க மேலே இருக்கும் மேல இருக்கா? ನಲ್ಲಿ இருக்கா இங்க மேல? ನಳ ನಳಾನೂ ಅಲ್ಲ ಇದೆ. ಶಿವಲಿಂಗೂರಿನ ರಾಜಗೋಪುರ, ಬೆಟ್ಟದ ಮೇಲಿನ ಸುಂದರವಾದ ದೃಶ್ಯ, ಸುತ್ತಲೂ ಹಸಿರು ಹೊದ್ದ ಹಸಿರಿನ ಸಿರಿ, ಕೆರೆಯ ತುಂಬಿದ ಕೆರೆಗಳು, ಇದು ಮೆಟ್ಟಲು ಹತ್ಕೊಂಡು ಬರೋ ದಾರಿ. ಇದು ಯೋಗ ನರಸಿಂಹರ ಗೋಪುರದಲ್ಲಿ ಸುಂದರವಾದ ಒಂದು ಕೆರೆ. ನಿಮಿಷ ವಿಡಿಯೋ ತೆಗಿತಾ ಇದ್ದೀನಿ. ತಗೋ ಹಂಗೆ ವಿಡಿಯೋ ತೆಗಿತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಸ್ವಲ್ಪ ಅದೇನೋ ಬೇಜಾರ ಕೂತ್ಬಿಟ್ಟಿದೆ ನಿಮ್ಮ ಪಕ್ಕ ಕೋತಿ. ಸಾಕ ಕೊಡು ಹಂಗೆ ಇರಲಿ. ಶಿವಲಿಂಗೂರು ಘಟಿಕಾಚಲ ದಿವ್ಯ ದೇಶ, ತಿರುಘಟಿಕೈ ಅಂತ ತಮಿಳಿನಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಕ್ಷಣ ಬಂದು ಇಲ್ಲಿ ದರ್ಶನ ಮಾಡಿದರೆ, ಒಂದು ಕ್ಷಣ ಮಾಡಿದರೂ ನಮಗೆ ಇಲ್ಲಿ ಮೋಕ್ಷ ಸಿಗುತ್ತೆ ಅನ್ನುವ ಪ್ರತೀತಿ. ಅದು ಕೊಡಿ ನೀವು ಪ್ರತೀತಿ ಅಂತಿದ್ರೆ ಅದು ಒಂದು ಕ್ಷಣ ಘಟಿಕೈ ಅಂದರೆ ಒಂದು ಕ್ಷಣ ಅಂತ, ಒಂದು ಘಟಿಕೆ. ತುಂಬ ಕೋತಿಗಳ ಕಾಟ ಇಲ್ಲಿ, ಹುಷಾರಾಗಿರಬೇಕು. ರಾಜಗೋಪುರ ದೂರದಲ್ಲಿ ಬೆಟ್ಟಗಳ ಸಾಲು. ಇಲ್ಲಿಂದ ತಿರುಪತಿ 90 ಕಿಲೋಮೀಟರ್ ದೂರ. ಈಗ ಕೆಳಗೆ ಕೇಬಲ್ ರೋಪ್ವೇನಲ್ಲಿ ಕೇಬಲ್ ಕಾರಲ್ಲಿ ಇಳಿದು ಕಾರ್ ತಗೊಂಡು, ನಮ್ಮ ಕಾರಿನಿಂದ ಕಾಣಿಸ್ತಾ ಇದೆ, ಕಾರ್ ತಗೊಂಡು ನಾವು ತಿರುಪತಿಗೆ, ತಿರುತ್ತಣಿ ಮೂಲಕ, ತಿರುತ್ತಣಿ ಪುತ್ತೂರು ಕಾಣಿಸ್ತಾ ಇದೆ ನಮ್ಮ ಕಾರು, ಪಾರ್ಕ್ ಆಗಿರೋ ಕಾರು. ಈ ಕಡೆ ಹೋಗಿ ನೋಡೋಣ, ಈ ಕಡೆ ಹೋಗಿ. ಸುಮ್ಮನೆ ಇರು, ಜಾಗ ಇದೆ ಅಲ್ಲ. ಸುಮ್ಮನೆ ಇರು, ಹಾಂ ಸುಮ್ಮನೆ ಇರು, ಯಾಕೆ ಸುಮ್ಮನೆ ಇರು. ಆ ಕಡೆ ಒಂದು ನಿಮಿಷ ಒಂದು ವ್ಯೂ ನೋಡ್ತೀನಿ.
ಹಿಂಬದಿಯ ದೃಶ್ಯ, ದೇವಸ್ಥಾನದ ಹಿಂಬದಿ. ಅಲ್ಲಿ ಆಂಜನೇಯ ಸ್ವಾಮಿಯ ಬೆಟ್ಟ ಎದುರಿಗೆ ಕಾಣಿಸುತ್ತೆ. ಅಲ್ಲಿ ಯೋಗ ಆಂಜನೇಯ ಸ್ವಾಮಿ. ಇಲ್ಲಿ ವಿಶೇಷ, ಆಂಜನೇಯರ ವಿಶೇಷ ಏನು ಅಂದರೆ ಅವರು ಚತುರ್ಭುಜಗಳೊಂದಿಗೆ ಶಂಖಚಕ್ರ ಗದಾಧಾರಿಯಾಗಿ ತಪಸ್ಸು ಮಾಡುತ್ತಿರುವ ಹಾಗೆ ಕುಳಿತಿದ್ದಾರೆ. ಆಂಜನೇಯರ ದರ್ಶನ ಮಾಡೋಕ್ಕೆ ಇನ್ನು ಸಮಯ ಬಂದಿಲ್ಲ. ಆಂಜನೇಯರ ಮುಂದಿನ ಸಲ ಶಿವಲಿಂಗೂರಿಗೆ ಬಂದಾಗ ಆಂಜನೇಯರ ದರ್ಶನ ಬಿಟ್ಟ ಒಂದು 400 ಮೆಟ್ಲಿದೆ ಅಂತೆ. ಮೇಲ್ಕೋಟೆನಲ್ಲೂ ಫ್ರಂಟ್ ಹಿಂಗೆ ಒಂಥರ ಕಾಣುತ್ತಲ್ಲ. ಮೇಲ್ಕೋಟೆಯಲ್ಲೂ ಫ್ರಂಟ್ ಹಿಂಗೆ ಕಾಣುತ್ತೆ. ನೋಡಿಲ್ಲೇ ನೋಡಿಲ್ಲೇ ಈ ಕಡೆಯಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ತಿರುಗು ಸ್ವಲ್ಪ ಬೇಗ. ಸರಿ, ನೀನೇ ನಿಂತ್ಕೊ, ಆ ಕಡೆ ಬಾ ಸ್ವಲ್ಪ. ನರಸಿಂಹರು ಏನಾಗಲ್ಲ ನೋಡಿ ಇಲ್ಲಿ. ರೋಪ್ವೇಗೆ ಹೋಗ್ತಾ ಇದ್ದೀವಿ ಈಗ, ರಾಜಗೋಪುರದಿಂದ ಕಡೆಯಿಂದ. ದೇವರ ಸನ್ನಿಧಿ. ಹೋಗು, ಏನಾಯ್ತು? ಯಾರು ಪರಿಚಯ ಇದ್ದಾರೆ ಬಿಡು, ಬಿಡಿ. ಅವರು ನೋಡ್ಬಿಟ್ಟು ಇದು ಮಾಡುತ್ತೆ, ಯಾರು ಇದಾಗಿದ್ದಾರೆ, ಮೆಚ್ಚಗಿದ್ದಾರೆ. ಹೋಗಿ ಹೋಗಿ ತುಳಸಿ ಇದನ್ನ ಎತ್ಕೊಳಕ್ ಹೋಯ್ತು. ರೋಪ್ವೇಗೆ ಹೋಗುವ ದಾರಿ ವಾಪಸ್ಸು. ಅಮ್ಮ ಹಾಂ, ತಿರುಪತಿಯಲ್ಲಿ ಪಾಯ್ ವಾಯ್ಸ್ರಾಯ್ ಹೋಟೆಲ್ ಬಂದಿದ್ದೀವಿ. ಬ್ಯೂಟಿಫುಲ್ ವ್ಯೂ, ಎಕ್ಸ್ಟ್ರಾ ಬೆಡ್. ರಶ್ ಇರುತ್ತೆ, ಸ್ವಲ್ಪ ಒಟ್ಟಿಗೆ ಇರಬೇಕು. ಎಲ್ಲೂ ವ್ಯೂ ಫ್ರಮ್ ಒಂದು ಹೋಟೆಲ್ ಕಪಿಲ ತೀರ್ಥ. ಇಟ್ ಈಸ್ ನಿಯರ್ ಟು ಕಪಿಲ ತೀರ್ಥ. ಕಾಫಿ ಹೇಳಿದ್ದೀನಿ. ಮಿನಿ ಬಾರ್ ಇಸ್ ದೇರ್, ಬಾತ್ರೂಮ್. ಕಪಿಲ ತೀರ್ಥಂ ವ್ಯೂ. ನಮ್ಮ ಹೋಟೆಲ್ ರೂಮಿನಿಂದ ಕಾಣುವ ತಿರುಮಲ ಬೆಟ್ಟದ ಸುಂದರ ದೃಶ್ಯ.
ದಿನ ಆ್ಯಸ್ ಯೂಶಲ್ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ. ಕಾಫಿ ಕುಡಿದು ಈಗ ಸ್ನಾನಕ್ಕೆ ರೆಡಿ ಆಗಿದ್ದೀವಿ. ಕಪಿಲ ತೀರ್ಥ ಮಳೆ ಬಂದಾಗ ಇಲ್ಲಿ ವಾಟರ್ ಫಾಲ್ಸ್ ಥರ ಕಾಣುತ್ತೆ. ಇಲ್ಲಿ ನೈಟ್ ಲೈಟ್ ಹಾಕಿದ್ರು, ಕಲರ್ಫುಲ್ ಲೈಟ್ ಬಂಡೆ ಮೇಲೆ ಚೆನ್ನಾಗಿ ಕಾಣೋದು. ತಿರುಮಲ ಘಾಟ್ ಅಲ್ಲಿಂದ ಇಳಿಯೋ ರೂಟಲ್ಲಿ ಅಲಿಪಿರಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇದೆ. ಅಲಿಪಿರಿ ಗೇಟ್ ಐ ವಾಯ್ಸ್ ರಾಯ್ ಪ್ಲಾಂಟ್ ಆ್ಯಂಡ್ ಲೀಫ್ ರೆಸ್ಟೋರೆಂಟ್ನಲ್ಲಿನ ಬಫೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಫೆ, ಇಡ್ಲಿ, ಚಟ್ನೀಸ್, ಕಡೆ ಉಪ್ಪಿಟ್ಟು, ಕೇಸರಿ ಬಾತು, ಪೊಂಗಲ್ಲು, ಶಾವಿಗೆ ಬಾತು, ಸಾಂಬಾರು, ಆಲೂ ಬಜ್ಜಿ, ಕಡೆ ಕಾರ್ನ್ಫ್ಲೇಕ್ಸ್, ಸೀರಿಯಲ್ಸ್ ಎಲ್ಲ ಇದೆ, ಜ್ಯೂಸ್ ಇದೆ. ಕಾಫಿ ಟೀ ಇದೆ ಇಲ್ಲಿ. ಸ್ಪೇಷಿಯಸ್ ಆಗಿದೆ ರೆಸ್ಟೋರೆಂಟು. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಒಂದು ವಡೆ ತೊಗೊಂಡು ಸಾಂಬಾರು ಹಾಕೊಳ್ಳೋಣ. ಚಟ್ನಿ ಪುಡಿ, ಉಪ್ಪಿನಕಾಯಿ, ತುಪ್ಪ ಎಲ್ಲ ಇಟ್ಟಿದ್ದಾರೆ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್. ಅಲಿಪಿರಿ ಬೈಪಾಸ್ ರಸ್ತೆ ಇದೆ. ಆ ಕಡೆ ಈ ಕಡೆ ಎರಡು ಕಡೆ ಹೋಟೆಲ್, ರೆಸ್ಟೋರೆಂಟ್ಸ್. ದೂರದಲ್ಲಿ ತಿರುಮಲ ಬೆಟ್ಟದ ಕೆಳಗೆ ಇಳಿಯುವ ದಾರಿ. ನಮ್ಮ ಹೋಟೆಲ್ ಇದೆ, ಮೆಡಿಕಲ್ ಶಾಪ್ಗೆ ಬಂದಿದೆ. ತುಂಬ ಹ್ಯುಮಿಡಿಟಿ ಇದೆ, ಬಿಸಿಲು, ಹ್ಯುಮಿಡಿಟಿ, ಸ್ವಲ್ಪ ಮೋಡ ಬರ್ತಾ ಇದೆ. ಈಗ ಈ ಕಡೆ ವಾರಧಿ, ಗರುಡ ವಾರಧಿ ಅಂತ ಫ್ಲೈಓವರ್ ಇದೆ. ಇದು ಮಡ್ರಾಸು ಆಮೇಲೆ ರೇಣಿಗುಂಟ ಕಡೆ ಹೋಗುತ್ತೆ. ಮಳೆ ಚೆನ್ನಾಗಾಗಿ ಹಸಿರು ಉಳಿದಿದೆ ಬೆಟ್ಟ. ಅಲ್ಲಿ ದೂರದಲ್ಲಿ ವೆಹಿಕಲ್ಸ್ ಕಾಣುತ್ತೆ, ಘಾಟ್ ಸೆಕ್ಷನಲ್ಲಿ ಹಿಡಿತಾ ಇರೋದು. ಬೆಟ್ಟದ ಮೇಲೆ ಛತ್ರಗಳಿದೆ. ಎಲ್ಲ ಟೂರಿಸ್ಟ್ಗೋಸ್ಕರ ಇದು ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್. ಉಡುಪಿ ಶ್ರೀನಿವಾಸ ವೆಜಿಟೇರಿಯನ್ ಹೋಟೆಲ್, ವೆಜಿಟೇರಿಯನ್ ರೆಸ್ಟೋರೆಂಟ್, ಆ್ಯಕ್ಚುಲಿ ಪ್ಯೂರ್ ವೆಜ್. ಆ ಕಡೆ ಮುಂದೆ ಅದ್ಯಾರ, ನಮ್ಮ ಹೋಟೆಲ್ಗೆ ಅದ್ಯಾರ ಆನಂದವನ್ ಇದೆ. ಆಟೋಗಳು, ತಿರುಪತಿಯ ಆಟೋಗಳು, ಆಂಧ್ರ ಪ್ರದೇಶ.
ಎಲ್ಲ ವಾಕಿಂಗ್ ಆಯಿತು, ತಿಂಡಿ ತಿಂದು ಬಫೆ ಫೈವ್ ವೈಸ್ರಾಯ್ ಬ್ರೇಕ್ಫಾಸ್ಟ್ ಬಫೆ ತಿಂದು ಅಪೋಲೋ ಫಾರ್ಮಸಿಗೆ ಬಂದೆ. ಡಯಾಬಿಟಿಕ್ ಟ್ಯಾಬ್ಲೆಟ್ ತರೋದು ಮರ್ತೋಗಿದೆ ಒಂದೆರಡು. ಕೆನರಾ ಬ್ಯಾಂಕ್ KSRTC ಬಸ್. ಹೋಟೆಲ್ ಕಾಣಿಸ್ತೆ, ಹೋಟೆಲ್ ಫೈವ್ ವೈಸ್ರಾಯ್. ಫೈವ್ ಹೋಟೆಲ್ಸ್ನ ಬ್ರ್ಯಾಂಚ್ ಬೆಂಗಳೂರಲ್ಲಿರೋ ಫೈವ್ ಹೋಟೆಲ್ಸ್, ಫೈವ್ ವೈಸ್ರಾಯ್, ಜಯನಗರಲ್ಲಿ ಫೈವ್ ಕಂಫರ್ಟ್ಸ್, JP ನಗರ, ತಿರುಪತಿನಲ್ಲಿ ಅವ್ರದ್ದೊಂದು ಬ್ರ್ಯಾಂಚ್ ಇದೆ, ಚೆನ್ನಾಗಿದೆ ಹೋಟೆಲ್. ಅವ್ರದ್ದೇ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ, ಆಮೇಲೆ ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟ್ ಬೇರೆ ಇದೆ, ಗುಫಾ ಅಂತೇಳಿ 6th ಫ್ಲೋರಲ್ಲಿ. ಶ್ರೀನಿವಾಸ ಗೆಸ್ಟ್ ಹೌಸ್. ಇದು ಅಲಿಪಿರಿಗೆ ಹೋಗೋ ದಾರಿನಲ್ಲೇ ಇದೆ. ಅಲಿಪಿರಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಲಿಪಿರಿ ಗೇಟ್. ಎದುರಿಗೆ ಇರೋದು ಕಪಿಲ ತೀರ್ಥ ಅಂತ. ಈಗ ಸದ್ಯಕ್ಕೆ ನೀರು ಕಮ್ಮಿ ಇದೆ. ಮಳೆಗಾಲದಲ್ಲಿ ಮಳೆ ಬಂದಾಗ ವಾಟರ್ ಫಾಲ್ ಥರ ಬಿಡೋದು ಕಾಣುತ್ತೆ. ಕಪಿಲ ತೀರ್ಥ ಮೇಲೆ ಘಾಟ್ ರೋಡು, ಡೌನ್ ರೋಡ್, ತಿರುಪತಿಯಿಂದ ಇಳಿಯೋ ರಸ್ತೆ. ಹೋಟೆಲ್ ಫೈವ್ ವೈಸ್ರಾಯ್ ಬುಡದಲ್ಲೇ ಇದೆ ಆಲ್ಮೋಸ್ಟ್. ಬೋರ್ಡ್ ಹಾಕಿದೆ, ಕಪಿಲ ತೀರ್ಥಂ, ಕಪಿಲೇಶ್ವರ ಟೆಂಪಲ್, ಕಪಿಲ ತೀರ್ಥಂ ಫಾಲ್ಸ್, ಕಪಿಲೇಶ್ವರ ನೇಚರ್ ಪಾರ್ಕ್. ಎದುರಿಗೆ ಕಾಣೋದೆ ಕಪಿಲ ತೀರ್ಥಂ. ಹೋಟೆಲ್ ಫೈವ್ ವೈಸ್ರಾಯ್ 3 ಸ್ಟಾರ್ ಹೋಟೆಲ್ ಇರ್ಬೋದು. ಚೆನ್ನಾಗಿದೆ ಫೆಸಿಲಿಟೀಸು. ತಿಂಡಿ ಅಂತೂ ತುಂಬ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ entering Hotel 5 Viceroy on the Tirumala Alipiri bypass road, very close to Kapila Tirtham waterfalls. And above is the Kapila Tirtham. This is our hotel, Hotel 5 Viceroy. So valet parking is there. Hotel lobby reception. Venkateshwara. It's a Plantain Leaf Pure Veg restaurant. Please press the button for the desired door. Entering 5th floor, a room Going up. on the right. This is the corridor of the 5th floor. And this is our room 513.
ಐತೆ ಮರಿ. In our room, Sanjana has gone for bath. View from our room. ಆಯ್ತಾ ಸ್ನಾನ? ವರಾಹ ಸ್ವಾಮಿ ತಿರುಮಲ ಬೆಟ್ಟದ ಕ್ಷೇತ್ರ ಅಧಿಕಾರಿಯಾದ ಅಥವಾ ಕ್ಷೇತ್ರ ಓನರ್ ಆದ ಶ್ರೀ ವರಾಹಸ್ವಾಮಿಯವರ ದರ್ಶನಕ್ಕೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಾಮಿ ಪುಷ್ಕರಣಿ ತೀರ ಪಕ್ಕದಲ್ಲೇ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯ. ವರಾಹಸ್ವಾಮಿಯವರ ಆಲಯ. Not inside. ಹಾತಿರಾಮ್ಜಿ ಮಠದ ಎದುರಿಗೆ ಇರುವ ದೇವಸ್ಥಾನದ ಆನೆಗಳು. ಶ್ರೀನಿವಾಸ ಸ್ವಾಮಿಯ ರಾಜಗೋಪುರದ ಎದುರಿಗೆ ನಿಂತಿದ್ದೀವಿ. ಈಗ ನಾವು ಸ್ಪೆಷಲ್ ಎಂಟ್ರಿ ಕೌಂಟರ್ ಕಡೆ ಹೋಗಬೇಕು. ಇದು ಹಾತಿರಾಮ್ಜಿ ಮಠ, ಇದು ಮೇಲೆ ಇದೆ. ಆಂಜನೇಯ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಮಾತಾತ್ಮಜಂ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್. ಈ ಪಿಲ್ಲರ್ಸ್ ಓಪನಿಂಗ್ ಅಟ್ 4 PM ಅಂತೆ. ಮೋಸ್ಟ್ಲಿ ನಾವು ಹೋಗುವಾಗ ಕ್ಲೋಸ್ ಆಗ್ಬಿಡುತ್ತೆ ಅಂತ. ಹೊರಗಡೆಯಿಂದ ನೋಡ್ಬಿಟ್ಟು ಹೋಗ್ಬೇಕು ಅಷ್ಟೇ. ನೋಡೋಣ, ಇವತ್ತು ಸಣ್ಣ ಆ ಕಡೆ ಅಂತ ಏನಾದ್ರು ತೆಗ್ದಿರ್ತಾರೆ.